ಮಳವಳ್ಳಿ ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ಅತಿಥಿ ಶಿಕ್ಷಕರ ಸಭೆ ನಡೆದಿತ್ತು. ಸಭೆಯ ಬಳಿಕ ಮಾತನಾಡಿರುವಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಅತಿಥಿ ಶಿಕ್ಷಕದ ಸಂಘದ ಅಧ್ಯಕ್ಷ ಬಿಎಸ್ ಮಹೇಶ್ ಕುಮಾರ್ ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರನ್ನ ಕಾಯಂ ಮಾಡುವ ಭರವಸೆ ನೀಡಿದ್ರು. ಈಗ ನಮ್ಮ ಬಗ್ಗೆ ತಾತ್ಸಾರ ತೋರಿಸ್ತಾ ಇದ್ದಾರೆ. ನುಡಿದಂತೆ ನಡೆಯುತ್ತೇವೆ ಎನ್ನುವ ಸರ್ಕಾರ ನಮ್ಮ ವಿಷಯದಲ್ಲಿ ನುಡಿದಂತೆ ನಡೆಯದ ಸರ್ಕಾರ ಎಂದು ಹೇಳಬಹುದು ಎಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಇದೇ ರೀತಿ ಸರ್ಕಾರ ತಮ್ಮ ನಡೆಯನ್ನ ಮುಂದುವರೆಸಿದ್ರೆ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನೋಟಾಗೆ ಮತ ನೀಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ನಮ್ಮ ಬೇಡಿಕೆಗಳಾದ ಸೇವಾ ಭದ್ರತೆ, ಸೇವಾ ದೃಢೀಕರಣ ಪತ್ರ, ವರ್ಷಕ್ಕೆ 5% ಕೃಪಾಂಕ, ವಿಶೇಷ ಚೇತನ ಶಿಕ್ಷಕರಿಗೆ ಮೀಸಲಾತಿ ಹಾಗೂ ಪ್ರತಿ ತಿಂಗಳು ಸಂಬಳ ನೀಡಬೇಕು. ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಉಪವಾಸ ಸತ್ಯಾಗ್ರಹವನ್ನ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಈ ವೇಳೆ ಅತಿಥಿ ಶಿಕ್ಷಕ ಸಂಘದ ಗೌರವಾಧ್ಯಕ್ಷ ಭರತ್ ರಾಜು, ಉಪಾಧ್ಯಕ್ಷ ಶಿವಕುಮಾರ್ ಚುಂಚಣ್ಣ ಮತ್ತು ಪ್ರಧಾನ ಕಾರ್ಯದರ್ಶಿ ಕೆಂಪರಾಜು, ಸಹ ಕಾರ್ಯದರ್ಶಿ ನಂಜುಂಡಸ್ವಾಮಿ, ಆನಂದ್ ಮತ್ತು ಪುಟ್ಟರಾಜು, ಮಹದೇವು ಮತ್ತು ಹನುಮಯ್ಯ ಸೇರಿದಂತೆ ಹಲವಾರು ಮುಖ್ಯಸ್ಥರು ಭಾಗಿಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 43,000 ಜನಸಂಖ್ಯೆ ಇದ್ದೀವಿ. ಕಾಯಂ ಶಿಕ್ಷಕರಿಗೆ ಸರಿಸಮನಾಗಿ ಕೆಲಸವನ್ನು ಮಾಡ್ತಿದ್ರು ಕೂಡ ಸರ್ಕಾರ ನಮ್ಮನ್ನು ಮಲತಾಯಿ ಧೋರಣೆಯನ್ನು ಕಾಣ್ತಾ ಇದೆ. ನಮ್ಮ ಹಕ್ಕೊತ್ತಾಯಗಳನ್ನು, ಬೇಡಿಕೆಗಳನ್ನು ಹಲವಾರು ವರ್ಷಗಳಿಂದ ಸರ್ಕಾರದ ಮುಂದಕ್ಕೆ ತಂದಿಡ್ತಾ ಇದ್ದೀವಿ. ಇದುವರೆಗೂ ಸಹ ಯಾವುದೇ ಸರ್ಕಾರ ಬಂದರೂ ಸಹ ನಮ್ಮ ಬೇಡಿಕೆಗಳನ್ನು ಇವತ್ತಿನವರೆಗೂ ಸಹ ಈಡೇರಿಸಿಕೊಟ್ಟಿಲ್ಲ. ನಮಗೆ ಇತ್ತೀಚೆಗೆ ಆಡಳಿತ ಮಾಡ್ತಿರ್ತಕ್ಕಂಥ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ತನ್ನ ಭರವಸೆಯಲ್ಲಿ ಕೊಟ್ಟಿದೆ. ಅತಿಥಿ ಶಿಕ್ಷಕರನ್ನು ಕಾಯಂ ಮಾಡ್ತೀವಿ ಅಂತ ಹೇಳಿತ್ತು. ಆದರೆ ಈಗ ಸರ್ಕಾರನೇ ಆಡಳಿತ ಮಾಡ್ತಿದ್ರು ಕೂಡ ನಮ್ಮನ್ನು ಇದುವರೆಗೂ ಸಹ ಕಾಯಂ ಮಾಡಿರಲಿಲ್ಲ. ಈಗ ಸರ್ಕಾರ ನಮಗೆ ನುಡಿದಂತೆ ನಡೆದಿಲ್ಲ. ಅತಿಥಿ ಶಿಕ್ಷಕರ ವಿಚಾರದಲ್ಲಿ ಸರ್ಕಾರ ನುಡಿದಂತೆ ನಡಿಬೇಕು, ನಮ್ಮನ್ನು ಕಾಯಂ ಮಾಡ್ಕೊಳ್ಬೇಕು. ನಮ್ಮ ಹಕ್ಕೊತ್ತಾಯಗಳಲ್ಲಿ ಸೇವಾ ಭದ್ರತೆಯನ್ನು ಕೊಡಬೇಕು. 10 ವರ್ಷಕ್ಕೂ ಜಾಸ್ತಿ ಕೆಲಸ ಮಾಡಿರ್ತಕ್ಕಂಥ ಅತಿಥಿ ಶಿಕ್ಷಕರನ್ನು ಕಾಯಂ ಮಾಡ್ಕೊಳ್ಬೇಕು. ಕನಿಷ್ಠ ವೇತನ ನಮಗೆ 31,000 ರೂಪಾಯಿ ಕೊಡಬೇಕು. ಇದು ನಮ್ಮ ಹಕ್ಕೊತ್ತಾಯಗಳು. ನಮ್ಮ ಬೇಡಿಕೆಗಳು ಸೇವಾರಿತನಕ್ಕೆ ಆದ್ಯತೆಯನ್ನು ನೀಡಬೇಕು. ಸೇವಾ ದೃಢೀಕರಣ ಪತ್ರವನ್ನು ಕೊಡಬೇಕು. ವರ್ಷಕ್ಕೆ 5% ಕೃಪಾಂಕವನ್ನು ಕೊಡಬೇಕು. ಅಂಗವಿಕಲ ಶಿಕ್ಷಕರಿಗೆ 10% ಮೀಸಲಾತಿಯನ್ನು ಕೊಡಬೇಕು. ಈಗ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಸಂಬಳ ಬರೀ ಕಡಿಮೆ. ಪ್ರಾಥಮಿಕ ಶಾಲೆಗಳಿಗೆ 12,000 ರೂಪಾಯಿ ಇದೆ, ಹೈಸ್ಕೂಲ್ಗಳಿಗೆ 12,500 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಏನೇನಕ್ಕೂ ಕೂಡ ಇದು ಎಟ್ಕೋದಿಲ್ಲ. ಇವತ್ತಿನ ಕಾಲದಲ್ಲಿ ಬದುಕಬೇಕು ಅಂತ ಅಂದರೆ ತುಂಬ ಕಷ್ಟ ಇದೆ. ಹಂಗಾಗಿ ಸರ್ಕಾರ ನಮಗೆ 31,000 ರೂಪಾಯಿ ಇಷ್ಟೊಂದು ಅನ್ಯಾಯಗಳಾಗ್ತಿದ್ರು ಕೂಡ ಯಾವುದೇ ಜನಪ್ರತಿನಿಧಿಗಳು ಇದುವರೆಗೂ ಸಹ ನಮ್ಮ ಪರವಾಗಿ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ? ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದೇ ನಮ್ಮ ತಪ್ಪಾಗಿದೆಯಾ? ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 1,400 ಜನ ಅತಿಥಿ ಶಿಕ್ಷಕರು ಕೆಲಸವನ್ನು ಮಾಡ್ತಿದ್ದಾರೆ. 1,400 ಕುಟುಂಬಗಳಿಗೆ ಅನ್ಯಾಯ ಆಗ್ತಿದೆ. ಜನಪ್ರತಿನಿಧಿಗಳು ನೀವು ಮಾತಾಡಲಿಲ್ಲ ಅಂತಂದರೆ ಈಗ ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ನಾವೆಲ್ಲರೂ ಸಹ ನೋಟಾಗಿ ಮತವನ್ನು ಚಲಾಯಿಸಬೇಕಾಗ್ತದೆ. ಆದ್ದರಿಂದ ಎಲ್ಲವನ್ನೂ ಸಹ ಮನಗಂಡು ಸರ್ಕಾರ ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸ್ಕೊಡ್ಬೇಕು. ನೀವು ತಡ ಮಾಡಿದ್ದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಾಗ್ತದೆ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ.